108 ದಿವ್ಯ ದೇಶಗಳಲ್ಲಿ ಒಂದಾಗಿ ಶೋಭಿಸುವ ತಿರುಚಿರುಪುಳಿಯೂರ್ ಕ್ಷೇತ್ರವು ಭಕ್ತರ ಹೃದಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಪಾವನ ವೈಷ್ಣವ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ತಮಿಳುನಾಡಿನ ಮಾಯಾವರಂ ಸಮೀಪದಲ್ಲಿದ್ದು, ಕೊಲ್ಲುಮಾಂಗುಡಿ ಎಂಬ ರೈಲ್ವೆ ನಿಲ್ದಾಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಮಾಯಾವರಂನಿಂದ ಕಾರೈಕ್ಕುಡಿ ಮಾರ್ಗದಲ್ಲಿ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಈ ಪುಣ್ಯಕ್ಷೇತ್ರವನ್ನು ತಲುಪಬಹುದು. ಬಸ್ ನಿಲ್ದಾಣದಿಂದ ದೇವಸ್ಥಾನಕ್ಕೆ ಸುಮಾರು 4 ಕಿಲೋಮೀಟರ್ ದೂರವಿದ್ದು, ಆಟೋ ಹಾಗೂ ಇತರ ಸಣ್ಣ ವಾಹನಗಳ ವ್ಯವಸ್ಥೆ ದೊರೆಯುತ್ತದೆ. ಚಿರುಪುಳಿಯೂರು ಒಂದು ಸಣ್ಣ ಗ್ರಾಮವಾಗಿದ್ದು, ಇಲ್ಲಿ ವಸತಿ ಸೌಕರ್ಯಗಳು ಹೆಚ್ಚಾಗಿ ಇಲ್ಲದಿದ್ದರೂ ಭಕ್ತಿಭಾವದಿಂದ ಬರುವ ಯಾತ್ರಿಕರಿಗೆ ಈ ಸ್ಥಳವು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುತ್ತದೆ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಅತ್ಯಂತ ಮಹತ್ವಪೂರ್ಣ ಮತ್ತು ಭಕ್ತಿಭಾವದಿಂದ ತುಂಬಿದೆ. ವ್ಯಾಘ್ರಪಾದರ್ ಎಂಬ ಮಹರ್ಷಿ ಚಿದಂಬರಂನಲ್ಲಿ ನಟರಾಜನನ್ನು ಉದ್ದೇಶಿಸಿ ತೀವ್ರ ತಪಸ್ಸು ಮಾಡುತ್ತಾ ತನ್ನಿಗೆ ಮೋಕ್ಷವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಿದನು. ಆಗ ನಟರಾಜನು, ನಾನು ಮೋಕ್ಷವನ್ನು ಕೊಡುವವನು ಅಲ್ಲ, ಮೋಕ್ಷದಾತನು ಶ್ರೀಮನ್ನಾರಾಯಣನು ಮಾತ್ರ ಎಂದು ತಿಳಿಸಿದನು. ಇದನ್ನು ಕೇಳಿದ ವ್ಯಾಘ್ರಪಾದರ್ ನಾರಾಯಣನಿರುವ ಸ್ಥಳವನ್ನು ತೋರಿಸಬೇಕೆಂದು ವಿನಂತಿಸಿದಾಗ ನಟರಾಜನು ಲಿಂಗರೂಪವನ್ನು ಧರಿಸಿ ದಾರಿಯನ್ನು ತೋರಿಸಿದನು. ವ್ಯಾಘ್ರಪಾದರ್ ಋಷಿಯು ಹುಲಿಯ ರೂಪವನ್ನು ಧರಿಸಿ ಆ ಲಿಂಗದ ಹಿಂದೆ ಹಿಂಬಾಲಿಸುತ್ತಾ ಈ ಸ್ಥಳವನ್ನು ತಲುಪಿದನು. ಇಲ್ಲಿಗೆ ಬಂದು ಶ್ರೀಮನ್ನಾರಾಯಣನನ್ನು ಉದ್ದೇಶಿಸಿ ತಪಸ್ಸು ಮಾಡಿದ ವ್ಯಾಘ್ರಪಾದರ್ ಕೊನೆಗೆ ವೈಕುಂಠ ಪ್ರಾಪ್ತಿಯನ್ನು ಹೊಂದಿದನು. ಹುಲಿ ರೂಪದಲ್ಲಿ ಬಂದ ಋಷಿಯ ತಪಸ್ಸಿನ ಮಹಿಮೆಯಿಂದ ಈ ಊರಿಗೆ ಚಿರುಪುಳಿಯೂರು ಎಂಬ ಹೆಸರು ಬಂದಿತು ಎಂಬುದು ಸ್ಥಳಪುರಾಣದ ಕಥೆ. ಈ ದಿವ್ಯ ಕ್ಷೇತ್ರದಲ್ಲಿ ಮೂಲವರಾಗಿ ಶ್ರೀವಿಷ್ಣು ಅರುಳ್ ಮಾರ್ಕಡಲ್ ಎಂಬ ದಿವ್ಯ ನಾಮದಿಂದ ಭುಜಂಗ ಶಯನ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಈ ರೂಪವು ಭಕ್ತರಿಗೆ ಅಪಾರ ಶಾಂತಿ ಮತ್ತು ಕರಯ್ಯ ಅನುಭವವನ್ನು ನೀಡುತ್ತದೆ. ಉತ್ಸವ ಮೂರ್ತಿಯಾಗಿ ಕಿರುವ ಸಮುದ್ರ ಪೆರುಮಾಳ್ ಎಂಬ ಹೆಸರಿನಿಂದ ಕರಯ್ಯಮಯ ಸ್ವರೂಪದಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಾನೆ. ದೇವಿಯು ಇಲ್ಲಿ ತಿರುಮಾಮಗಳ್ ನಾಚಿಯಾರ್, ದಯಾನಾಯಕಿ ತಾಯಾರ್ ಎಂಬ ನಾಮಗಳಿಂದ ಭಕ್ತರನ್ನು ಕಾಪಾಡುವ ತಾಯಿಯಾಗಿ ವಾಸಿಸುತ್ತಾಳೆ. ಈ ಕ್ಷೇತ್ರದ ತೀರ್ಥಗಳು ಅತ್ಯಂತ ಪವಿತ್ರವಾಗಿವೆ. ಮಾನಸ ಪುಷ್ಕರಣಿ ಮತ್ತು ಅನಂತ ಸರಸ್ ಎಂಬ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಮನೋಶುದ್ಧಿ ಮತ್ತು ಪಾಪಕ್ಷಯವಾಗುತ್ತದೆ ಎಂಬ ನಂಬಿಕೆಯಿದೆ. ದೇವಾಲಯದ ವಿಮಾನವು ನಂದವರ್ಧನ ವಿಮಾನವೆಂದು ಪ್ರಸಿದ್ಧಿಯಾಗಿದ್ದು, ಅದು ಕ್ಷೇತ್ರದ ಶ್ರೇಷ್ಠತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಕ್ಷೇತ್ರದಲ್ಲಿ ವ್ಯಾಘ್ರಪಾದರ್ ಮಾತ್ರವಲ್ಲದೆ ಮಹರ್ಷಿ ವ್ಯಾಸರು ಸಹ ಪ್ರತ್ಯಕ್ಷಗೊಂಡಿದ್ದಾರೆ ಎಂಬ ಪೌರಾಣಿಕ ನಂಬಿಕೆಯಿದೆ. ಮಹರ್ಷಿಗಳ ತಪಸ್ಸಿನಿಂದ ಪುನೀತವಾದ ಈ ಸ್ಥಳವು ವೈಕುಂಠದ ಅನುಭವವನ್ನು ಭೂಮಿಯಲ್ಲೇ ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ದಿವ್ಯ ದೇಶದ ಮಹಿಮೆಯನ್ನು ತಿರುಮಂಗೈ ಆಳ್ವಾರ್ ತಮ್ಮ ಮಂಗಳ ಶಾಸನಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಆಳ್ವಾರರ ದಿವ್ಯ ಪ್ರಬಂಧಗಳಲ್ಲಿ ಈ ಕ್ಷೇತ್ರದ ಭಗವಂತನ ಕರಯ್ಯಾಯಿ ಶಯನ ರೂಪದ ಸೌಂದರ್ಯ ಮತ್ತು ಮೋಕ್ಷಪ್ರದಾಯಕ ಶಕ್ತಿ ವಿವರವಾಗಿ ವರ್ಣಿತವಾಗಿದೆ. ಒಟ್ಟಾರೆ ತಿರುಚಿರುಪುಳಿಯೂರ್ ಕೇವಲ ಒಂದು ದೇವಾಲಯವಲ್ಲ, ಅದು ತಪಸ್ಸು, ಭಕ್ತಿ ಮತ್ತು ಮೋಕ್ಷದ ಸಂಗಮವಾಗಿರುವ ಪಾವನ ಸ್ಥಳವಾಗಿದೆ. ಇಲ್ಲಿ ಭಗವಂತನ ದರ್ಶನ ಮಾಡುವ ಭಕ್ತರು ಲೌಕಿಕ ಚಿಂತನೆಗಳಿಂದ ದೂರವಾಗಿ ಆತ್ಮಶಾಂತಿ ಮತ್ತು ಭಗವದ್ಭಾವನೆಯನ್ನು ಅನುಭವಿಸುತ್ತಾರೆ. ಸಣ್ಣ ಗ್ರಾಮದಲ್ಲಿರುವ ಈ ದಿವ್ಯ ದೇಶವು ತನ್ನ ಆಧ್ಯಾತ್ಮಿಕ ವೈಭವದಿಂದ 108 ದಿವ್ಯ ದೇಶಗಳ ಸಾಲಿನಲ್ಲಿ ಅನನ್ಯವಾದ ಸ್ಥಾನವನ್ನು ಪಡೆದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.